ನೋಡಿ ಹಿಂಗಿದ್ರೆ 1 ಅಡಿ ಬರುತ್ತೆ, ಸಪ್ರೇಟ್ ಬಿಟ್ಟು 2 ಅಡಿ. ಇನ್ನೊಂದು ಹಾಕು ಇಲ್ಲಿಗೆ. ಈಗ ಹಾಕಿದ್ವಲ್ಲ ಸೇಮ್ ನೋಡಿ ಹೆಂಗ್ ಬಿದೆ ಸಾಲಲ್ಲಿ ಇದೇ ತರ ಬಿಡ್ತಿರುತ್ತೆ. ನಮ್ಗೆ ಎಷ್ಟು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಕಪ್ ಪೈರ್ ನಾಟಿ ಮಾಡೋದು. ನಿಮ್ಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಬೇಕಂತ ನೋಡಿ ಹಿಂಗಿದ್ರೆ 1 ಅಡಿ ಬರುತ್ತೆ, ಸಪ್ರೇಟ್ ಬಿಟ್ಟು 2 ಅಡಿ. ಇದು ಮೂವ್ ಆಗ್ತಾ ಇದು ನಾವು ಚೇಂಜ್ ಮಾಡ್ಕೋಬಹುದು. ಈಗ ನಾವು 5 ಅಡಿಗಿದೆ ಇದು ಪೂರ್ತಿ ಆ ಕಡೆಯಿಂದ ಇಲ್ಲಿಗೆ. ನಾವು ಇದು ಆಲ್ಟ್ರ್ ಮಾಡ್ಕೋಬೋದು ಬೇಕಾರೆ. ಇದು ಬಂದು ಏನು ಭತ್ತ ನಾಟಿ ಮಾಡೋದು? ಇಲ್ಲ ಸರ್, ಬರೀ ಇದು ಮಾತ್ರ ಕಬ್ಬು ನಾಟಿ ಮಾಡೋದು ಮಾತ್ರ. ಈಗ 5 ಅಡಿ ಇದೆ ಪೂರ್ತಿ, 3 ಮತ್ತೆ 4 ಮಾಡ್ಕೋಬೋದು ನಾವು ಡಿಸ್ಟೆನ್ಸ್ 2. ಇದು ಅಲ್ಲಿ ಆಗ್ತಾ ಇದ್ರೆ ಇದು ನಾಟಿ ಮಾಡ್ತಾ ಇರುತ್ತೆ. ನಾನು ನಾಟಿ ಮಾಡ್ತಾ ಇರುತ್ತೆ ಸರ್. ಹೆಂಗ್ ಪ್ರೋಸೆಸ್ ಆಗುತ್ತೆ ಅನ್ನೋದು ಹೇಳಿ, ಹೆಂಗ್ ಹಾಕೋದು, ಹೆಂಗ್ ಹೋಗುತ್ತೆ ಸರ್. ಇಲ್ಲಿ ಬನ್ನಿ ಒಂದು ಸ್ವಲ್ಪ. ಓಕೆ, ಇಲ್ಲಿದೆ ಸರ್, ಇಲ್ಲಿ ಗ್ಯಾಪ್ ಇಟ್ಟಿದ್ದೀವಲ್ಲ, ಇಲ್ಲಿ ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಇಲ್ಲ ಐತೆ ನೋಡಿ ಒಂದು ಪೈಪಿಂದ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಾಗ ಅದು ಸ್ಟ್ರೈಟಾಗಿ ಕುಂದು ನಿಂತ್ಕೊಳ್ಳುತ್ತಲ್ಲ, ಅದರಿಂದ ಮಣ್ಣು ಮುಚ್ಕೊ ಹೋಗ್ತಿರುತ್ತೆ. ಮೂವ್ ಆಗ್ತಾ ಆಗ್ಬಿಟ್ಟು ಮಣ್ಣು ಇದೇ ಮುಚ್ಕೊಂಡು ಮಣ್ಣು ಇದೆ ಮುಚ್ಕೋಗುತ್ತೆ. ಏನು ಯೂಸ್ ಈ ಮಷಿನ್ ಯೂಸ್ ಮಾಡೋದ್ರಿಂದ ರೈತರಿಗೆ ಸಂತ ಈಗ ಯಾರು ಹೆಣ್ಣಾಳುಗಳು ಸಿಗ್ತಿಲ್ಲ, ಮತ್ತೆ ನೀಟಾಗಿ ಯಾರು ಡೆಮೋ ಎಲ್ಲ ಮಾಡೋಕ್ಕಾಗಲ್ಲ, ಮತ್ತೆ ಸ್ಪೇಸಿಂಗ್ ಮೇಂಟೈನ್ ಮಾಡೋಕ್ಕಲ್ಲ. ಮತ್ತೆ 1 ಗಂಟೆಲಿ ಮುಗಿಸ್ಬೋದು ಸರ್. ಇದನ್ನ 1 ಗಂಟೆಲಿ 1 ಗಂಟೆ 1 ಎಕರೆ ಮುಗಿಸ್ಬೋದು. 1 ಎಕರೆ ಹೊಡಿಬೋದು. ರೆಡಿ ಮಾಡ್ಕೋಬೇಕು. ನರ್ಸರಿ ಬೆಟ್ಟಲ್ಲಿ ಕೊಡ್ತಾರೆ, ಇದನ್ನ 200 ರೂಪಾಯಿ ಸಿಗುತ್ತೆ ಒಂದು. ಇನ್ನು ನಾವು ರೆಡಿ ಮಾಡ್ಕೊಂಡು ಬೇಗ ಮಾಡ್ಬೋದು ಸರ್. ಇದ್ರ ಜೊತೆ ಗೊಬ್ಬರನೂ ಹಾಕ್ಬೋದಾ ಹೆಂಗೆ? ಸರ್ ಗೊಬ್ಬರ ನಾವು ಹಾಕೋಕ್ಕಲ್ಲ ಸರ್, ನಾವು ಸಪ್ರೇಟ್ ಹಾಕೊಂಡಿರ್ಬೇಕು ಅಷ್ಟೇ. ಇದೆಲ್ಲ ಗೊಬ್ಬರ ಹಾಕೊಂಡು ಮೊದಲೇ ತಯಾರು ಮಾಡ್ಕೊಂಡಿರ್ತೀವಿ ನಾವು. ಇದು ಬಂದು ಎಷ್ಟಾಗುತ್ತೆ ಮಿಷನ್? ಸರ್ 2.30 ಟೋಟಲ್ ಮಾರ್ಕೆಟ್ ಪ್ರೈಸು. ಸಬ್ಸಿಡಿ ಹೋಗಿ KV ಕೇಳಬೇಕು ಸರ್, ನಮ್ಗೆ ಆಗ ಹೇಳ್ತಾರೆ ಎಷ್ಟು